ನಮಸ್ಕಾರ. ನಾವು ಈ ಅಂತರಂಗ ದರ್ಶನದಲ್ಲಿ ಈ ಹಿಂದಿನ ಸಂಚಿಕೆಯಲ್ಲಿ ಶ್ರೀಮದ್ ರಾಮಾಯಣದ ಬಗೆಗೆ ಅಂತಸ್ಥವಾಗಿರ್ತಕ್ಕಂತಹ ಅನೇಕ ಗೋಪ್ಯ ವಿಚಾರಗಳನ್ನ ಅರ್ಥಕೊಂಡಿದ್ದೇವೆ. ಅವುಗಳಲ್ಲಿ ಒಂದೊಂದು ಆಗಿ ನಾವು ಇನ್ನೂ ಕೆಲವು ವಿಷಯಗಳನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಹೋಗೋಣ. ಭಾರತದ ಆದಿಕಾವ್ಯ ಶ್ರೀಮದ್ ರಾಮಾಯಣ ಇದು ಬರೀ ಭಾರತದ ಆದಿಕಾವ್ಯ ಮಾತ್ರ ಅಲ್ಲ, ಇದು ವಿಶ್ವದಲ್ಲೆಲ್ಲ ಮೊಟ್ಟ ಮೊದಲಿಗೆ ಲಿಖಿತವಾದ ಒಂದು ಮಹಾಕಾವ್ಯ. ಹಾಗಾಗಿ ಈ ರಾಮಾಯಣದಲ್ಲಿರ್ತಕ್ಕಂತಹ ಓದುವ ಕಥೆಯಾಗಿ ನಾವು ಇವುಗಳನ್ನ ಕೇಳಿಸ್ಕೊಳ್ಳುವಾಗ ನಮಗೆ ಭಾವನೆಗಳಿಗೆ ಬರುವುದೇ ಒಂದು, ಆದರೆ ಕಥೆಯ ಒಳಗಿರತಕ್ಕಂಥ ಅಂತಸ್ಥವಾದ ಗೂಢ ಅರ್ಥಗಳನ್ನ ಹಾಗೂ ಕವಿಯ ಮನೋಧರ್ಮವನ್ನ ನಾವು ಅರ್ಥಕೊಳ್ಳೋ ಪ್ರಯತ್ನ ಮಾಡಿದ್ರೆ ಈ ಕಾವ್ಯದ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚು ಆನಂದ ಹಾಗೂ ಅದ್ಭುತಗಳ ಪರಿಚಯ ಆಗುತ್ತೆ. ನೋಡಿ, ಒಂದು ಕಥೆಯನ್ನು ಬರಿಬೇಕಾದ್ರೆ ಅದರ ಸಂಪೂರ್ಣ ಚಿತ್ರಣವನ್ನ ಬಹುಪಾಲು ಕವಿಯ ಮನಸ್ಸಿನಲ್ಲಿ ಬಂದು ಬಿಡಬೇಕಾಗತ್ತೆ. ಆ ನಂತರವೇ ಅವನು ಒಂದೊಂದಾಗಿ ಆ ಅಂಕಗಳನ್ನ ಸಿದ್ಧಪಡಿಸ್ತಾ ಹೋಗ್ತಾನೆ. ಕೆಲವು ಸಲ ಕೊನೆಯ ಅಂಕದಲ್ಲಿ ಬರಬೇಕಾದ ವಿಚಾರವನ್ನ ಏನ್ ಹೇಳಬೇಕು ಅನ್ನೋದನ್ನ ಮೊದಲನೇ ಅಂಕದಲ್ಲೇ ಅವನು ನಿರ್ಧಾರ ಮಾಡಿದ್ರೆ ಮಾತ್ರ ಅದೊಂದು ಅದ್ಭುತವಾದ ಕಾವ್ಯ ಆಗ್ಲಿಕ್ಕೆ ಸಾಧ್ಯ. ಇಲ್ದಿದ್ರೆ ಒಂದು ಸಾಧಾರಣ ಬೆಳವಣಿಗೆಯ ಕಥೆ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಈಗ ನಾವು ಅಂತಹ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳಿಕ್ ಹೋಗೋಣ. ಲಂಕೆಯಲ್ಲಿಯೇ ಸೀತೆ ಇದ್ದಾಳೆ ಅನ್ನೋದನ್ನ ಪರಿಚಯ ಮಾಡಿಕೊಂಡ ಮೇಲೆ ಶ್ರೀರಾಮಚಂದ್ರ ಹಾಗೂ ಸುಗ್ರೀವರು ಪ್ರೇರಣೆ ಮಾಡಿ ಹನುಮಂತನನ್ನ ಸಮರ್ಥ ಅಂತ ಹೇಳಿ ನಿರ್ಧರಿಸಿ ಅವನನ್ನ ಕಳಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಯೋಚನೆ ಮಾಡ್ತಾನೆ ಕವಿ, ಹನುಮಂತನ ಪರಿಚಯವೇ ಸೀತೆಗಿಲ್ಲ. ಇದೊಂದು ಕಪಿ ರೂಪದ ಮಾನವ ರೂಪದ ಕಪಿ. ಇದು ಹೋಗಿ ಸೀತೆಯ ಎದುರುಗಡೆ ನಿಂತ್ಕೊಂಡು ನಾನು ರಾಮನ ಶಿಷ್ಯ ಅಂತ ಹೇಳಿದ್ರೆ ಅವಳು ಹೇಗೆ ಒಪ್ಕೊಳ್ಳಿಕ್ ಸಾಧ್ಯ ಅನ್ನೋದನ್ನು ಕೂಡ ಕವಿಯ ಮನಸ್ಸು ಮುಂದಿನ ಕಾಲಕ್ಕೆ ಕಾಲಾತೀತವಾದ ಚಿಂತನೆಗಳ ಮೂಲಕ ಅದನ್ನು ಯೋಚನೆ ಮಾಡಿಬಿಡುತ್ತೆ. ಹಾಗಾಗಿ ಅಂತಹ ಸಂದರ್ಭಕ್ಕೆ ಏನಾದ್ರೂ ಉತ್ತರ ಹುಡುಕಬಹುದೇ ಅಂತ ಯೋಚನೆ ಮಾಡಿ ಶ್ರೀರಾಮಚಂದ್ರನ ಕೈಯಲ್ಲಿದ್ದಂತಹ ಮುದ್ರಿ ಉಂಗುರವನ್ನ ಹನುಮಂತನ ಕೈಯಲ್ಲಿ ಕೊಟ್ಟು ಸೀತೆಯ ಬಳಿಗೆ ಕಳುಹಿಸಿ ಇದನ್ನ ಒಂದು ಲಾಂಛನವನ್ನಾಗಿ ಗುರುತಿಸಿ ನಾನು ಆ ಶ್ರೀರಾಮಚಂದ್ರನ ಶಿಷ್ಯ ಅನ್ನೋದನ್ನ ನಂಬು, ದಾಸ ಅನ್ನೋದನ್ನ ನಂಬು ಅನ್ನುವಂತಹ ಪರಿಸ್ಥಿತಿಯನ್ನು ಯೋಚನೆ ಮಾಡ್ತಾನೆ. ಇದು ನಿಜಕ್ಕೂ ಕವಿ ವಾಲ್ಮೀಕಿ ಮಹರ್ಷಿಗಳ ಒಂದು ಅದ್ಭುತವಾದ ಭವಿಷ್ಯತ್ಕರ ಚಿಂತನೆ ಅನ್ನೋದನ್ನ ನಾವಿಲ್ಲಿ ಮೆಚ್ಚಬೇಕಾಗತ್ತೆ. ಇರ್ಲಿ, ಇದಕ್ಕಿಂತ ಬಹಳ ಮುಖ್ಯವಾದ ಪ್ರಸಂಗವೊಂದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಹನುಮಂತ ಅಶೋಕವನಕ್ಕೆ ಪ್ರವೇಶ ಮಾಡಿ ಆ ಒಂದು ಶುಂಶುಭ ವೃಕ್ಷದ ಮೇಲೆ ಕುಳಿತುಕೊಂಡು ಅಲ್ಲಿ ಶ್ರೀರಾಮಧ್ಯಾನವನ್ನು ಮಾಡ್ತಾ ಸೀತೆಯ ಗಮನವನ್ನು ಸೆಳೆದು ಆನಂತರ ಸೀತೆಯ ಮುಂದೆಯೇ ಪ್ರತ್ಯಕ್ಷನಾಗಿ ತಾಯಿ ನಾನು ಶ್ರೀರಾಮಚಂದ್ರನ ದಾಸೋಹ ದಾಸ ಅಂತ ಹೇಳ್ತಾ ಇರ್ತಕ್ಕಂತಹ ಸಂಗತಿಗಳನ್ನ ನಾವೆಲ್ಲ ಶ್ರೀಮದ್ ರಾಮಾಯಣದಲ್ಲಿ ಕಥೆಯ ಮೂಲಕ ಓದಿದ್ದೇವೆ, ನಮ್ಗೆ ಅದೆಲ್ಲವೂ ಪರಿಚಯ ಆಗುತ್ತೆ. ಆದ್ರೆ ಇಂಥ ಸಮಯದಲ್ಲಿ ಒಂದು ಆಂತರಂಗಿಕ ವಿಚಾರವನ್ನು ಕೂಡ ನಾವು ಪರಿಚಯ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಸೀತೆ ರಾಮನಿಗೆ ಇವನು ಸೀತೆಯನ್ನೇ ಭೇಟಿ ಮಾಡಿದ್ದ ಅನ್ನೋ ಸಂಗತಿ ತಾನೇ ರಾಮನಿಗೆ ಹೇಗೆ ಹೇಳ್ಬೇಕು ಆಗುತ್ತೆ. ಅದಕ್ಕೆ ಒಂದು ಗುರುತರವಾದ ಅದಕ್ಕೊಂದು ಸೂಚಕವಾದ ವಿಚಾರಗಳಾದ್ರೂ ಏನಿದೆ ಅನ್ನೋದು ಕೂಡ ಕವಿಯ ಮನಸ್ಸಿನಲ್ಲಿ ಹೊಳೆಯುತ್ತೆ. ಹೇಗೆ ಸೀತೆಯ ಮುಂದೆ ಹನುಮಂತ ಹೋದಾಗ ಅವನು ಕಂಡಿರದಂತಹ ಒಂದು ವ್ಯಕ್ತಿಯನ್ನು ಕಂಡು ಅನುಮಾನ ಪಡ್ತಾನೋ, ಅದನ್ನು ಬಗೆಹರಿಸಲಿಕ್ಕೆ ಏನು ಒಂದು ಸಂಕೇತವನ್ನು ಕೊಡ್ತಾರೋ, ಹಾಗೆಯೇ ಶ್ರೀರಾಮಚಂದ್ರನ ಮುಂದೆ ಹನುಮಂತ ಹೋಗ ನಿಂತ ನಾನು ಸೀತೆಯನ್ನು ಕಂಡೆ ಎಂದಾಗ ಅದು ಸೀತೆಯನ್ನೇ ಕಂಡನೋ ಅಥವಾ ಸುಳ್ಳು ಹೇಳ್ತಿದ್ದನೋ ಅಥವಾ ಬೇರೆ ಯಾರನ್ನಾರು ಕಂಡು ಸೀತೆ ಅಂತ ಅಂದ್ಕೊಂಡ್ನೋ ಅಂತ ರಾಮನ ಮನಸ್ಸಿನಲ್ಲಿ ಬರ್ಬೇಕಲ್ವೇ. ಅದನ್ನು ಕೂಡ ಕವಿ ಯೋಚನೆ ಮಾಡಿಬಿಟ್ಟು ಸೀತೆಯಿಂದಲೂ ಕೂಡ ಒಂದು ಅಂಕಿತವನ್ನ, ಒಂದು ಸಂಕೇತವನ್ನ ತೆಗೆದುಕೊಂಡು ಶ್ರೀ ಹನುಮಂತ ರಾಮನ ಬಳಿಗೆ ಮರಳಿ ಬರುವಂತಹ ಒಂದು ಚಿತ್ರಣವನ್ನ ಕವಿಯು ಬಹಳ ಪೂರ್ವಭಾವಿಯಾಗಿ ಕಲ್ಪಿಸಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಈ ಒಂದು ಸೀತಾಮಾತೆ ತನ್ನ ಭೇಟಿಯ ಸಂಕೇತವಾಗಿ ತನ್ನ ಹಣೆಯಲ್ಲಿದ್ದ ಒಂದು ಚೂಡಾಮಣಿ ಅಂತ ಏನ್ ಕರಿತೀವಿ, ಚೂಡ ಅಂದ್ರೆ ಕೂದಲು ಅಂತ, ಚೂಡಾಮಣಿ ಅಂದ್ರೆ ಕೂದಲಿಗೆ ಸಿಕ್ಕಿಸಿಕೊಳ್ತಕ್ಕಂತಹ ಒಂದು ಮಣಿಯನ್ನ ನಾವು ಚೂಡಾಮಣಿ ಅಂತ ಕರಿತೀವಿ. ಅವಳು ಅದನ್ನ ತೆಗೆದು ಅಲಂಕಾರಕ್ಕೋಸ್ಕರ ಇಟ್ಕೊಂಡಿರ್ಲಿಲ್ಲ, ಎಲ್ಲವನ್ನೂ ಬಿಸಿಟ ಮೇಲೆ ಇಲ್ಲಿರೋದು ಅವಳ ಕಣ್ಣಿಗೆ ಕಾಣಲಿಲ್ಲ. ಇದು ಕಾಣಿಸ್ತು ಎಲ್ಲ ಕಿತ್ತೆಸೆದ್ಲು. ಆದ್ರೆ ಬಂದ್ ಇಳಿದ ಮೇಲೆ ಕಾಣಿಸ್ತು ತನ್ನ ಕಣ್ಣಿಗೆ ಕಾಣದಿರ್ತಕ್ಕಂಥ ಹಣೆ ಮೇಲೆ ಇರ್ತಕ್ಕಂತಹ ಚೂಡಾಮಣಿ, ಅದನ್ನ ಕಿತ್ತು ಅವಳು ಆಗ ತನ್ನ ಸೆರಗಿನಲ್ಲಿ ಗಂಟು ಹಾಕೊಂಡು ಇಟ್ಕೊಂಡಿರ್ತಾಳೆ. ಈಗ ಶ್ರೀ ಹನುಮಂತ ಅವಳನ್ನ ಬಿಟ್ಟು ರಾಮನ ಬಳಿಗೆ ಹೊರಡ್ತೇನೆ ಅಂತ ಹೇಳುವಾಗ ಅವಳು ತೆಗೆದುಕೋ, ಇದು ನನ್ನ ಒಂದು ಸಂಕೇತ, ಇದನ್ನ ತಗೊಂಡು ಹೋಗಿ ನೀನು ಶ್ರೀರಾಮನಿಗೆ ತೋರಿಸಿದ್ದೆ ಆದ್ರೆ ಶ್ರೀರಾಮಚಂದ್ರ ನನ್ನನ್ನು ಭೇಟಿ ಮಾಡಿದ್ದೆ ಅನ್ನೋದನ್ನ ಖಂಡಿತವಾಗ್ಲೂ ನಂಬುತ್ತಾನೆ. ಹಾಗೆಲ್ದಿದ್ರೆ ಅವನ ನಂಬೋದಿಲ್ಲ ಅನ್ನುವುದನ್ನ ನಾನು ಸೀತಾಮಾತೆ ಹೇಳ್ತಿದ್ದಾಳಲ್ಲ ಅಂತ ಯೋಚನೆ ಮಾಡೋದಿಲ್ಲ, ಕವಿ ಹೇಳಿಸ್ತಾ ಇದ್ದಾನೆ ಸೀತಾಮಾತೆಯ ಬಾಯಲ್ಲಿ ಅಂತ ಹೇಳುವ ವಿಚಾರ ರೋಮಾಂಚಕರವಾಗುತ್ತೆ. ಹಾಗಾಗಿ ಸೀತೆ ಅದನ್ನ ಕೊಡ್ತಾಳೆ, ಹನುಮಂತ ಅದನ್ನು ತಗೋತಾನೆ. ಒಂದು ವೇಳೆ ಅದನ್ನು ತಗೊಂಡೋಗಿ ಹನುಮಂತ ಹೋಗಿ ರಾಮಚಂದ್ರನ ಹತ್ರ ನೋಡಪ್ಪ, ರಾಮಚಂದ್ರ ನಾನು ಸೀತೆಯನ್ನ ನೋಡಿದ್ದೆ, ಅವಳು ನೋಡಿ ಕೊಟ್ಟಿದ್ದಾಳೆ ಎಂದು ಕೊಟ್ಟಾಗ ಅದು ಕೂಡ ರಾಮನಿಗೆ ಸಂಪೂರ್ಣವಾಗಿ ನಂಬಿಕೆ ಬರಲಾರದು ಅನ್ನೋದನ್ನ ಕವಿ ಯೋಚನೆ ಮಾಡ್ತಾನೆ.
ಹಾಗಾಗಿ ಎಲ್ಲೋ ರಸ್ತೆಯಲ್ಲಿ ನಮಗೆಲ್ಲ ಸಿಕ್ಕುತ್ತಲ್ಲ ಕಪಿಗಳಿಗೆ, ಹಾಗೆ ಸಿಕ್ಕದಂತಹ ಯಾವುದೋ ಒಂದು ವಸ್ತುವನ್ನ, ಚೂಡಾಮಣಿಯನ್ನ ಇವ್ರು ಗಂಟು ಕಟ್ಟದೆ ಎಲ್ಲೋ ಇಟ್ಟಿರಬಹುದಿತ್ತು. ಅದನ್ನ ಈಗ ತಗೊಂಡು ಬಂದ್ಬಿಟ್ಟು ನಾನು ಸೀತೆಯನ್ನು ನೋಡ್ಬಿಟ್ಟೆ ಅಂತ ಶ್ರೀರಾಮಚಂದ್ರನ್ ಬರೀ ಸುಳ್ಳು ಹೇಳ್ತಾ ಇರಬಹುದು. ಅಥವಾ ಸೀತಾನ್ವೇಷಣೆಗಾಗಿ ಹುಡುಕುವಾಗ ಎಲ್ಲೋ ಒಂದ್ ಕಡೆ ನೆಲದ ಮೇಲೆ ಆ ಮಾರ್ಗದಲ್ಲಿ ಬಿದ್ದಿದ್ದು ಅದನ್ನ ಎತ್ಕೊಂಡು ಬಂದು ನಾನು ಕೊಟ್ಟಿರ್ಬೋದು ಅಂತ ಎಲ್ಲ ರಾಮ ಯೋಚನೆ ಮಾಡಬಹುದು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡೋದೇ ಇಲ್ಲ. ಆದ್ರೆ ಕವಿಯೂ ಅದನ್ನ ಯೋಚನೆ ಮಾಡ್ತಾನೆ. ಮಾಡ್ಬಿಟ್ಟು ಅದನ್ನೆಲ್ಲ ವಿವರವಾಗಿ ಏನು ಬರ್ದಿಲ್ಲ, ಸುಮ್ಮನೆ ಸೂಚ್ಯವಾಗಿ ಚೂಡಾಮಣಿಯನ್ನು ಕೊಟ್ಟ ಕೂಡಲೇ ಚೂಡಾಮಣಿಯಿಂದ ರಾಮ ನಂಬುತ್ತಾನೆ ಅಂತ ಕವಿ ಅಂತೂ ನಂಬಿಲ್ಲ. ಹಾಗಾಗಿ ಕವಿ ಸೀತೆಯ ಬಾಯಲ್ಲಿ ಇನ್ನೊಂದು ವಿಚಾರವನ್ನ ಸ್ವತಃ ಹೇಳಿಸ್ತಾನೆ. ಅದನ್ನ ಸೀತೆಯೂ ಕೂಡ ಯೋಚನೆ ಮಾಡಿ ಹೇಳ್ತಾಳೆ, ನೋಡು ಹನುಮ, ನೀ ರಾಮನನ್ನ ನೋಡಿದ ಮೇಲೆ ನೀನು ಇನ್ನೊಂದು ನನ್ನ ಖಾಸಗಿ ಸಂಗತಿಯನ್ನ ಹೇಳ್ತೀನಿ, ಅದನ್ನ ಕೂಡ ಹನುಮಂತ ನೀನು ಹೋಗಿ ರಾಮನಿಗೆ ವಿವರಿಸು, ಆಗ ರಾಮನಿಗೆ ನನ್ನನ್ನು ಭೇಟಿ ಮಾಡಿದ್ದೆ ಅನ್ನುವ ಸಂಪೂರ್ಣ ನಂಬಿಕೆ ಬರುತ್ತೆ ಅನ್ನೋ ವಿಚಾರವನ್ನ ಸೀತೆ ಹೇಳ್ತಾಳೆ. ಇದೇನಪ್ಪ ಇದು ಖಾಸಗಿ ಅಥವಾ ವೈಯಕ್ತಿಕ ವಿಚಾರ ಅನ್ನೋದನ್ನ ಯೋಚನೆ ಮಾಡಿದಾಗ ಸೀತಾದೇವಿ ಹೇಳ್ತಾಳೆ, ತಾನು ರಾಮನ ಜೊತೆ ಆಂತರಂಗಿಕವಾಗಿ ಖಾಸಗಿಯಾಗಿ ನಡೆಕೊಂಡಿರ್ತಕ್ಕಂಥ ಒಂದು ಸಂದರ್ಭವನ್ನ ವಿವರಿಸ್ತಾಳೆ. ಆದ್ರೆ ರಾಮನಿಗೂ ಅವಳಿಗೂ ಇದ್ದಂತ ಖಾಸಗಿ ಸಂಬಂಧವನ್ನ ಮೂರನೆಯವನಾದ ಬ್ರಹ್ಮಚಾರಿ ಹನುಮಂತನ ಜೊತೆ ವಿವರಿಸೋದು ಹೇಗೆ, ಇದು ಸರಿಯಾಗತ್ತೆ ಅನ್ನೋದನ್ನು ಕೂಡ ಕವಿ ಯೋಚನೆ ಮಾಡಿ ಸೀತೆಯ ಬಾಯಿಯಿಂದ ಹನುಮಂತನಿಗೆ ಹೇಳಿಸೋದಿಲ್ಲ, ಸೀತೆಯ ಬಾಯಿಂದ ನೇರವಾಗಿ ರಾಮನಿಗೆ ಸಂದೇಶವನ್ನು ಕಳಿಸುವಾಗ ನಾವೊಂದು ಪತ್ರ ಬರಿತೀವಲ್ಲ, ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ನೀವು ಹೇಗಿದ್ದೀರಿ ಅಂತ. ಈ ಪೋಸ್ಟ್ಮನ್ ಜೊತೆ ನಾವು ಮಾತಾಡ್ತಾ ಇಲ್ಲ, ಅಂಚೆ ವಾಹಕನ ಜೊತೆ ನಾವು ಮಾತಾಡ್ತಾ ಇಲ್ಲ, ನೇರವಾಗಿ ನಮ್ಮ ಗುರಿಯ ಜೊತೆ ಮಾತಾಡ್ತಿದ್ದೀವಲ್ಲ. ಈ ತಂತ್ರವನ್ನು ಉಪಯೋಗಿಸಿ ಕವಿ ವಾಲ್ಮೀಕಿಗಳು ಸೀತೆಯ ಬಾಯಿಂದ ಹೇಳಿಸ್ತಾರೆ. ಅವತ್ತಿನ ದಿವಸ ಇನ್ನೂ ಅಕ್ಷರದ ಬರವಣಿಗೆ ಬಂದಿರುವುದಿಲ್ಲ. ಹಾಗಾದ್ರೆ ಇವರು ಹೇಗೆ ಬರೆದರು ವಾಲ್ಮೀಕಿಗಳು ಅಂದ್ರೆ, ರಾಮಾಯಣವನ್ನು ವಾಲ್ಮೀಕಿ ಬರೆದಿದ್ದಾಗ್ಲಿ ಏನು ಅಕ್ಷರ ರೂಪದಲ್ಲಿ ಲಿಖಿಸಬೇಕು ಅಂತಲೇ ಏನಿಲ್ಲ. ಅವನ ಬಾಯಿಂದ ಬಂದಂತಹ ರಾಮಾಯಣದ ಒಂದು ಕಾವ್ಯ ಕಾಲಾನಂತರ ಮುಂದಿನ ಜನಾಂಗದಲ್ಲಿ ಅದು ಅಕ್ಷರ ರೂಪದಲ್ಲಿ ಬರವಣಿಗೆಯಲ್ಲಾಗಿ ಬಿಟ್ಟಿದೆ ಅಂತ ಹೇಳಿ ಪ್ರಾಚ್ಯವಸ್ತು ಸಂಶೋಧಕನಾದ ನನ್ನ ಮನಸ್ಸಿನಲ್ಲಿ ಅನಿಸ್ತಕ್ಕಂಥ ವಿಚಾರ. ಯಾಕಂದ್ರೆ ವೇದ ಕಾಲದಲ್ಲಿ ಅಕ್ಷರಗಳು, ಲಿಪಿಗಳು, ಬರವಣಿಗೆ ಇರಲೇ ಇಲ್ಲ. ಆದ್ರಿಂದ ಇಲ್ಲಿ ಅದಕ್ಕೆ ಪೂರಕವಾದ ಅಂಶವನ್ನ ನಾನು ಹೇಳ್ತಾ ಇದ್ದೀನಿ. ಸೀತೆ ಒಂದು ಪತ್ರವನ್ನ ತೆಗೆದುಕೊಂಡು, ಗಿಡದ ಎಲೆಯನ್ನು ತೆಗೆದುಕೊಂಡು ತನ್ನ ಕಣಗಪ್ಪನ್ನು ಬಳಸಿ ಅಲ್ಲಿ ಏನು ಬರೆದು ಕಳಿಸಿಲ್ಲ, ಇದು ಬರೀ ಕಲ್ಪನೆ ಆಗುತ್ತೆ. ಆದರೆ ಬಾಯಲ್ಲಿ ಹೇಳಿ ಮಾತ್ರ ಕಳಿಸುವ ಸಂದೇಶವನ್ನ ಹನುಮಂತನ ಕಳಿಸ್ತಾಳೆ. ಅಂದ್ರೆ ಅವತ್ತು ಬರವಣಿಗೆ ಅಸ್ತಿತ್ವ ಇರಲಿಲ್ಲ, ಕೇವಲ ಬಾಯಿಯಿಂದ ಮಾತ್ರ ಸಂದೇಶಗಳು ಮತ್ತೊಬ್ಬರಿಗೆ ಹೋಗ್ತಾ ಇತ್ತು ಅನ್ನೋದನ್ನ ಇದು ಪುಷ್ಟಿ ಕೊಡ್ತಕ್ಕಂತಹ ವಿಚಾರ. ಇರ್ಲಿ, ವಿಷಯಕ್ಕೆ ಬಂದ್ರೆ ಸೀತೆ ಹನುಮಂತ ನೋಡಪ್ಪ ನೀನು ಅವನ ಜ್ಞಾಪಿಸು ಅಂತ ಏನು ಹೇಳೋದಿಲ್ಲ. ಅವಳು ಹೇಳ್ತಾಳೆ, ರಾಮನಿಗೆ ಖುದ್ದು ಹೇಳ್ತಾಳೆ. ಆ ರೀತಿ ಕವಿಗಳು ಬರೆದಿದ್ದಾರೆ. ಎಲೈ ಶ್ರೀ ರಾಮಚಂದ್ರ, ನಾನು ನೀನು ಒಂದು ದಿವಸ ಈ ಚಿತ್ರಕೂಟ ಪರ್ವತದಲ್ಲಿ ಖಾಸಗಿಯಾಗಿ ಕಾಲ ಕಳೀತಾ ಇದ್ವಿ. ಆಗ ಶ್ರೀರಾಮಚಂದ್ರ ಸೀತೆಯ ತೊಡೆಯ ಮೇಲೆ ಮಲಗಿರುವಾಗ ಸೀತೆಯ ತೆರೆದೆದೆಯ ಮೇಲೆ, ಅಂದ್ರೆ ಅವತ್ತಿನ ದಿವಸ ಕುಪ್ಪಸವನ್ನ ತೊಡುವ ಪರಿಪಾಠ ಇರಲಿಲ್ಲ, ಬರವಣಿಗೆ ಅಭ್ಯಾಸ ಇರಲಿಲ್ಲ ಅನ್ನೋ ಹಾಗೆ ಕುಪ್ಪಸವನ್ನ ತೊಡುವ ಪರಿಪಾಠವೂ ಇರಲಿಲ್ಲ. ಅಂತ ಸಮಯದಲ್ಲಿ ಸೀತೆ ಕೇವಲ ಸೆರಗನ್ನು ಹೊದ್ದುಕೊಳ್ತಾಳೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಳಗೆ ಕುಪ್ಪಸವನ್ನ ಹಾಕಿಕೊಳ್ಳುವ ಪರಂಪರೆ ಇರಲಿಲ್ಲ ಅನ್ನೋದನ್ನ ಹಿಂದಿನ ಒಂದು ಸಮರ್ಪಣೆಯಲ್ಲಿ ನಾನು ತಿಳಿಸಿದ್ದೀನಿ. ಈಗಲೂ ಅದನ್ನ ಪುನರುಚ್ಚರಿಸ್ತಾ ಇದ್ದೀನಿ. ಕುಪ್ಪಸವನ್ನ ಧರಿಸದೆ ತೆರೆದ ಸ್ತನಗಳ ಮೇಲೆ ತಮ್ಮ ಸೆರಗನ್ನ ಹೊದ್ಕೊಳ್ತಾ ಇದ್ದಂತ ಒಂದು ಪರಂಪರೆ ಇತ್ತು ಸೀರೆ ಉಡುವ ಕಾಲ ಬಂದ ಮೇಲೆ. ಅದಕ್ಕಿಂತ ಮುಂಚೆ ಅದೂ ಇರಲಿಲ್ಲ. ಹಾಗಾಗಿ ಈ ತೆರೆದೆದೆಯನ್ನ, ಮಾಂಸದ ಮುದ್ದೆಗಳನ್ನು ಕಂಡಂತಹ ಒಂದು ಕಾಗೆ, ಕಾಕಾಸುರ ಅನ್ನುವ ಹೆಸರಿನ ಒಂದು ಕಾಗೆ, ಅಸುರ ಅನ್ನುವ ರೂಪವನ್ನು ಹೊಂದಿರುತ್ತದು. ಆ ಕಾಗೆ ಈ ಮಾಂಸದ ಮುದ್ದೆಗಳನ್ನು ನೋಡಿ ತುಂಬಾ ಹಸಿವಾಗಿರುತ್ತೆ, ಇದರಲ್ಲಿ ನನಗೆ ಒಳ್ಳೆ ಆಹಾರ ಸಿಗುತ್ತೆ ಅಂತ ಹೇಳಿ ಸೀತೆಯ ತೆರೆದ ಸ್ತನಾಗ್ರವನ್ನ ಬಂದು ಕುಕ್ಕಕ್ಕೆ ಶುರು ಮಾಡುತ್ತೆ. ತಕ್ಷಣ ಸೀತೆ ಅದನ್ನ ನೋವಿನಿಂದ ಓಡಿಸ್ತಾಳೆ. ಆಕೆಯೂ ಕೂಡ ಮಂಪುರದಲ್ಲಿ ಇರ್ತಾಳೆ, ಅದನ್ನು ಓಡಿಸ್ತಾಳೆ. ಅದು ಹೋಗೋದಿಲ್ಲ. ಮತ್ತೆ ಮತ್ತೆ ಬಂದು ಈ ದಷ್ಟಪುಷ್ಟವಾದ ಸೀತೆಯ ಸ್ತನಗಳ ಮಾಂಸವನ್ನ ಕುಕ್ಕಿ ಕುಕ್ಕಿ ತಿನ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ವಿಪರೀತವಾದ ಬಾಧೆಯಿಂದ ಸೀತೆ ಅದನ್ನು ತಡೆಯಲಾರದೆ ಓಡ್ಸಕ್ ಹೋದ್ರೂ ಕೂಡ ಸಾಧ್ಯವಾಗದೆ ಅದರಿಂದ ತೊಟ್ಟಿಕ್ಕುವ ರಕ್ತ ಶ್ರೀರಾಮಚಂದ್ರನ ಮುಖದ ಮೇಲೆ ಬಿದ್ದು ಬಿಡುತ್ತೆ. ಆಗ ಶ್ರೀರಾಮಚಂದ್ರನಿಗೆ ಎಚ್ಚರ ಆಗುತ್ತೆ. ತಕ್ಷಣ ಅವನು ಎದ್ದು ನೋಡ್ತಾನೆ. ಏನು ದೇವಿ, ನಿನ್ನ ಸ್ತನಗಳಲ್ಲಿ ಘಾಸಿಯಾಗಿದೆ, ಇದಕ್ಕೆ ಕಾರಣರಾರು? ರಕ್ತವೂ ಚಿಮ್ತಾ ಇದೆ. ಇದನ್ನ ಮಾಡದಂತಹ ವ್ಯಕ್ತಿ ಯಾರೇ ಆಗಿದ್ರು ಅವನನ್ನ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ನಾನು. ಏನು ಸೂರ್ಯನ ಬೆಂಕಿಯ ಜೊತೆ ಸರಸವಾಡ್ಲಿಕ್ಕೆ ಹೊರಟಿದೆ ಅಂತ ಕಾಣುತ್ತೆ, ಯಾರೋ ಯಾವನವನು ಅಂತ ಕೇಳ್ತಾಳೆ. ಆಗ ಶ್ರೀ ಸೀತಾಮಾತೆ ಎದುರುಗಡೆ ಕುಳಿತಿರ್ತಕ್ಕಂತಹ, ದೂರದಲ್ಲಿ ಒಂದು ಮರದ ಮೇಲೆ ಕುಳಿತಿರ್ತಕ್ಕಂತಹ ಆ ಕಾಗೆಯನ್ನ ತೋರಿಸ್ತಾಳೆ.
ತಕ್ಷಣ ರಾಮ ಸಹಸ್ರ ಜ್ವಾಲಾಮುಖಿಯ ಸ್ಫೋಟದಂತೆ ಕೋಪಗೊಂಡು ನೀನೇನು ಹುಡುಗಾಟ ಆಡ್ತಿದ್ಯಾ ಅಂತ ಹೇಳಿ ಅದನ್ನ ಕೊಲ್ಲುವುದಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ. ಯಾವ ರೀತಿ ಪ್ರಯತ್ನ ಮಾಡ್ತಾನೆ? ತನ್ನ ಯಾವ ಬಾಣವನ್ನು ವ್ಯರ್ಥಪಡಿಸುವುದಿಲ್ಲ. ಆಗ ಹತ್ತಿರದಲ್ಲಿದ್ದಂತಹ ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಇಟ್ಕೊಂಡಿರೋದಿಲ್ಲ, ಅವನು ಅದನ್ನು ದೂರದಲ್ಲಿ ಇಟ್ಬಿಟ್ಟು ಬಂದು ಕಾಸಿಗೆ ಕೂತಿರ್ತಾನೆ. ಆಗ ಅವನಿಗೆ ಕೈಗೆ ಕೆಳಗಡೆ ಇರ್ತಕ್ಕಂಥ ದರ್ಭಾಸನ, ನಾವು ದರ್ಭೆ ಅಂತ ಹಾಸ್ತೀವಲ್ಲ, ಆ ಯಜ್ಞಕ್ಕೆಲ್ಲ ಬಳಸುವಂತ ಆ ದರ್ಭೆ ಹಾಸನ ಹುಲ್ಲಿನಿಂದ ಕೂಡಿದದು, ಹುಲ್ಲಿನ ರೀತಿಯಲ್ಲಿರುವುದದು. ಆ ಒಂದು ದರ್ಭ ಒಂದು ಎಳೆಯನ್ನು ತೆಗೆದುಕೊಂಡು ಅದನ್ನ ಮಂತ್ರಿಸಿ ಅಸ್ತ್ರವನ್ನಾಗಿ ಮಾಡಿ ಕಾಕಾಸುರನ ಮೇಲೆ ಬಿಟ್ಬಿಡ್ತಾನೆ. ಅಸ್ತ್ರವನ್ನಾಗಿ ಹಾಗಂದ್ರೇನು? ನಾವೆಲ್ಲ ಕೇಳೇ ಇದ್ದೀವಿ, ಶಸ್ತ್ರ ಅಸ್ತ್ರ ಅಂತ. ಅದು ಒಂದು ರೀತಿಯ ಶಸ್ತ್ರ ಅಲ್ಲ. ಶಸ್ತ್ರ ಬೇರೆ, ಅಸ್ತ್ರ ಬೇರೆ. ಈ ಸಂದರ್ಭದಲ್ಲಿ ಅದನ್ನೂ ಒಂದಷ್ಟು ವಿಷಯವನ್ನು ತಿಳ್ಕೊಂಡು ಬರೋಣ. ನೋಡಿ, ಶಸ್ತ್ರ ಅಂದ್ರೆ ಬಾಣ ಇರಬಹುದು, ಕತ್ತಿ ಇರಬಹುದು, ಅಥವಾ ಬೇರೆ ಚೂರಿ ಇರಬಹುದು. ಇವೆಲ್ಲವೂ ಹನನ ಮಾಡ್ಲಿಕ್ಕೋಸ್ಕರವಾಗಿ ಸಿದ್ಧಪಡಿಸಿರ್ತಕ್ಕಂಥ ಒಂದು ಪ್ರತ್ಯೇಕವಾದ ಭೌತಿಕವಾದ ಒಂದು ವಸ್ತು. ಇವುಗಳನ್ನ ಶಸ್ತ್ರ ಅಂತ ಕರಿತೀವಿ. ಆದರೆ ಇನ್ನೊಂದು ಇದಕ್ಕೆ ಪರ್ಯಾಯವಾದ ಅಸ್ತ್ರ ಅಂತ ಕರಿತೀವಲ್ಲ, ಇದು ಶಸ್ತ್ರವಲ್ಲ, ಇದು ಅಸ್ತ್ರ. ಇದು ಯಾವುದೇ ವಸ್ತುವಿನಲ್ಲೂ ಮಾಡಲ್ಪಟ್ಟಿರಲ್ಲ. ಯಾವ ವಸ್ತುವನ್ನು ಬೇಕಾದರೂ ನೀವು ತೆಗೆದುಕೊಂಡು ಅದಕ್ಕೆ ಆ ಅಸ್ತ್ರಕ್ಕೆ ಸಂಬಂಧಪಟ್ಟ ಮಂತ್ರವನ್ನ ಪ್ರಯೋಗಿಸಿದರೆ ಆ ಅಸ್ತ್ರವೇ ಶಸ್ತ್ರವಾಗಿ ರೂಪಾಂತರಗೊಂಡು ಶತ್ರುವಿನ ಮೇಲೆ ಎರಗಿ ಅವನನ್ನು ಹತ ಮಾಡಿ ಹಾಕಿಬಿಡುತ್ತೆ. ಅಂತಹ ಒಂದು ಕ್ರಿಯೆಯನ್ನ ಅಸ್ತ್ರ ಅಂತ ಕರಿತೀವಿ. ಹಾಗಾಗಿ ರಾಮ ಸದ್ಯದಲ್ಲಿ ಇದ್ದಂತಹ ಒಂದು ದರ್ಭೆಯನ್ನು ತೆಗೆದುಕೊಂಡು ಅದಕ್ಕೆ ಬ್ರಹ್ಮ ಮಂತ್ರವನ್ನ ಜಪಿಸಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿ ಆ ಕಾಕಾಸುರನ ಮೇಲೆ ಬಿಟ್ಬಿಡ್ತಾನೆ. ಅದು ಕಾಕಾಸುರನನ್ನು ಓಡಿಸ್ಕೊಂಡು ಹೋಗುತ್ತೆ. ಕಾಕಾಸುರ ಭಯದಿಂದ, ಪ್ರಾಣ ಭಯದಿಂದ ಊರೆಲ್ಲ ಸುತ್ತುತ್ತೆ, ಭೂಲೋಕವನ್ನೆಲ್ಲ ಸುತ್ತುತ್ತೆ, ಅಂತರಿಕ್ಷವನ್ನ ಸುತ್ತುತ್ತೆ, ದೇವಲೋಕಕ್ಕೆ ಹೋಗುತ್ತೆ, ಋಷಿಮುನಿಗಳನ್ನು ಕೇಳುತ್ತೆ, ಸ್ವತಃ ತಂದೆಯಾದ ಇಂದ್ರನನ್ನೇ ಕೇಳುತ್ತೆ. ಇಂದ್ರನ ಮಗ ಅದು ಅನ್ನೋ ಒಂದು ಬರಹವೂ ಇದೆ. ಇಂದ್ರನ ಮಗ ಜಯಂತ ಅಂತ ಕೂಡ ಅವನ ಹೆಸರಿದೆ. ಇರಲಿ, ಸದ್ಯಕ್ಕೆ ಕಾಕಾಸುರ ರೂಪದಲ್ಲಿ ಇಂದ್ರನ ಹೋಗಿ ಅಪ್ಪಾಜಿ ನನ್ನ ಪ್ರಾಣವನ್ನು ರಕ್ಷಿಸುವಂತಾನೆ. ಆದರೆ ಬ್ರಹ್ಮಾಸ್ತ್ರವನ್ನ ಮಾತ್ರ ಶ್ರೀರಾಮಚಂದ್ರನಿಂದ ಹೊರಟ ಬಾಣ ಹೇಗೆ ಗುರಿಯನ್ನು ತಲುಪದೆ ವ್ಯರ್ಥವಾಗುವುದಿಲ್ವೋ ಹಾಗೆಯೇ ಈ ಬ್ರಹ್ಮಾಸ್ತ್ರವು ಕೂಡ ನಾನು ತಲುಪಿಸ್ಲಿಕ್ಕೆ ಸಾಧ್ಯವಿಲ್ಲ, ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಅಂದ್ಬಿಟ್ಟು ಗುರು ಮುನಿಗಳು ದೇವತೆಗಳು ಎಲ್ಲರೂ ಅವರು ಕೈ ಮುಗಿದು ನಿಂತು ಬಿಡ್ತಾರೆ. ಆಗ ಮತ್ತೆ ಈ ಕಾಕಾಸುರ ಇನ್ನೆಲ್ಲೂ ಇದೆ, ನನಗೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯವಿಲ್ಲ, ಇದರಿಂದ ಬಿಡುಗಡೆ ಅಂತೇಳಿ ಕೊನೆಗೆ ರಾಮನ ಪಾದಗಳಿಗೆ ಬಂದು ಬಿದ್ದು ತಪ್ಪಾಯ್ತು, ನನ್ನ ಮಹಾಪರಾಧವಾಯ್ತು, ಕ್ಷಮಿಸು ಶ್ರೀರಾಮಚಂದ್ರ ಅಂತ ರಾಮನನ್ನು ಕೇಳ್ಕೊಳ್ತಾನೆ. ಆಗ ರಾಮ ಅವನು ದಯಾ ಸಿಂಧು, ಶರಣಾಗತ ರಕ್ಷಕ. ಅದರಿಂದ ನನ್ನ ಶತ್ರುವೇ ಆದರೂ ನನ್ನ ಕಾಲಿಗೆ ಬಿದ್ದು ಶರಣಾಗತನಾದ್ಮೇಲೆ ಅವನ ಕ್ಷೇಮವನ್ನ ನಾನು ಬಯಸಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವನು ಹೇಳ್ತಾನೆ, ನೋಡು ಕಾಕಾಸುರ, ನಾನು ಒಮ್ಮೆ ಬಿಟ್ಟಂತಹ ಬ್ರಹ್ಮಾಸ್ತ್ರ ವ್ಯರ್ಥವಾಗ್ಲಿಕ್ಕೆ ಸಾಧ್ಯವಿಲ್ಲ, ಅದು ತನ್ನ ಶಾಂತಿಯನ್ನು ಕಾಣಿಸ್ಕೊಳ್ಳೇಬೇಕು. ನೀನೇ ಹೇಳು, ಯಾವ ರೂಪದಲ್ಲಿ ನನ್ನ ಈ ಅಸ್ತ್ರ ಶಾಂತಿಗೊಳ್ಳಬೇಕು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಅವರಿಬ್ರು ಒಡಂಬಡಿಕೆಗೆ ಬಂದು ಈ ಕಾಕಾಸುರ ಅಂತಕ್ಕಂಥ ಕಾಗೆಯ ಒಂದು ಕಣ್ಣನ್ನ ಅಂದ್ರೆ ಬಲಗಣ್ಣನ್ನ ಈ ಅಸ್ತ್ರದಿಂದ ಚುಚ್ಚಿ ಅದನ್ನ ಭಸ್ಮ ಮಾಡಿಬಿಡ್ತಾನೆ. ಕಾಕಾಸುರ ತನ್ನ ಜೀವವನ್ನು ಕಳ್ಕೊಳ್ಳುವ ಬದಲು ತನ್ನ ಒಂದು ಕಣ್ಣನ್ನ ಕಳ್ಕೊಂಡು ಒಕ್ಕಣ್ಣನಾಗಿ ವ್ಯವಹರಿಸ್ತಾ ಹೋಗ್ತಾನೆ. ಅದಕ್ಕೆ ನಮ್ಗೆ ಬಾಲ್ಯದಲ್ಲಿ ಮಗು ಕಾಗೆ ನೋಡೋದು ಶುಕ್ರಾಚಾರ್ಯ, ಒಕ್ಕಣ್ಣಿನ ಶುಕ್ರಾಚಾರ್ಯ. ಹಾಗಾಗಿ ಅದು ಹೀಗೆ ನೋಡ್ತಾ ಇರುತ್ತೆ, ಎಲ್ಲಿದ್ರು ಹೀಗೆ ನೋಡುತ್ತೆ. ಕಾಗೆ ನೋಡೋ ಅಭ್ಯಾಸವನ್ನ ನೋಡಿ ನಮ್ಮ ಪೂರ್ವಜರು ಅದನ್ನ ಹಾಗೆ ಹೇಳ್ತಾ ಇದ್ರು. ಹಾಗಾಗಿ ಕಾಕಾಸುರ ತನ್ನ ಜೀವವನ್ನು ಉಳಿಸಿಕೊಂಡು ತನ್ನ ಕಣ್ಣುಗಳನ್ನು ಕಳಿಸ್ಕೊಂಡು ಕಾಕಾಸುರನಾದಂತಹ ಒಕ್ಕಣ್ಣ ಆಗಿರ್ತಕ್ಕಂಥವನು ಒಂದು. ಆದರೆ ಈ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನ, ಯಾರಿಗೂ ಗೊತ್ತಿರದ ಘಟನೆಯನ್ನ, ಖಾಸಗಿ ಘಟನೆಯನ್ನ ಹನುಮಂತನ ಮೂಲಕ ಸೀತಾದೇವಿ ಅವನು ಕಳಿಸ್ತಾಳೆ. ಆದ್ರೆ ಹನುಮಂತನ ಹತ್ರ ಹೇಳಿ, ನೋಡಪ್ಪ ಹೀಗಾಯ್ತು ಅಂತ ಏನೂ ಹೇಳಲಿಕ್ಕೆ ಹೋಗುದಿಲ್ಲ. ನೇರವಾಗಿ ರಾಮನ್ ಜೊತೆ ಹೇಳ್ತಾಳೆ, ಒಂದು ಪತ್ರ ಬರೆಯುವ ರೀತಿ, ಎಲೆ ಶ್ರೀರಾಮಚಂದ್ರ ನೀನು ನೆನಪಿಸಿಕೋ, ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ. ಆಗ ಶ್ರೀ ಹನುಮಂತ ಅದನ್ನು ಕೇಳಿಸ್ಕೊಂಡು ಬಹಳ ಸಾರ್ಥಕ್ಯ ಭಾವದಿಂದ ಅಲ್ಲಿಂದ ಎಲ್ಲ ಬೇರೆ ಬೇರೆ ಘಟನಾವಳಿಗಳಿದೆ ಒಟ್ಟಿನಲ್ಲಿ ಹೊರಡ್ತಾನೆ, ಶ್ರೀರಾಮಚಂದ್ರನನ್ನ ತಲುಪ್ತಾನೆ. ಶ್ರೀರಾಮಚಂದ್ರನನ್ನ ತಲುಪಿದ ನಂತರ ಈ ಒಂದು ಸಂದರ್ಭವನ್ನು ಅವರು ವಿವರಿಸ್ತಾನೆ. ಶ್ರೀರಾಮಚಂದ್ರ ಇದನ್ನು ಕೇಳಿ ನಗುಮುಗ್ತಾನೆ. ಹಾಗಾಗಿ ಈ ಒಂದು ಖಾಸಗಿ ವಿಚಾರವನ್ನ, ಯಾರಿಗೂ ಗೊತ್ತಾಗದೇ ಇರತಕ್ಕಂಥ ವಿಚಾರವನ್ನ ಕವಿ ವಾಲ್ಮೀಕಿ ರಚಿಸಿ ಇದನ್ನು ಹನುಮನ ಮೂಲಕ ಮತ್ತೆ ರಾಮನಿಗೆ ತಲುಪಿಸುವಂತಹ ಒಂದು ಪ್ರಸಂಗವನ್ನು ನಿರ್ಮಿಸ್ತಾರಲ್ಲ, ಇದೊಂದು ಅದ್ಭುತವಾದ ಒಂದು ಪರಿಕಲ್ಪನೆ. ಹಾಗಾಗಿ ಈಗ ನಾವು ಮತ್ತೊಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಮೈಸೂರು ಚಿತ್ರಕಲೆಯ ಕಲಾವಿದ ಪಾರಂಪರಿಕವಾದ ಚಿತ್ರಗಳನ್ನು ಬರೆಯುವಾಗ ಶ್ರೀರಾಮನ ಪಟ್ಟಾಭಿಷೇಕದ ಚಿತ್ರದಿಂದ ಹಿಡಿದು ಅನೇಕ ಸಂದರ್ಭಗಳನ್ನು ಕೋದಂಡ ರಾಮ ಇವುಗಳನ್ನೆಲ್ಲ ನಾವು ಬರೀತೀವಿ ಚಿತ್ರವನ್ನಾಗಿ. ಆದ್ರೆ ಈ ಸಂದರ್ಭದಲ್ಲಿ ಜನಗಳಿಗೆ, ಅದು ಚಿತ್ರ ಕಲಾವಿದರಿಗೂ ಸಹ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ವಿಷಯ ಇದೆ. ಅದನ್ನ ನಾನು ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಚಿತ್ರದಲ್ಲಿ ಶ್ರೀರಾಮಚಂದ್ರ ಮತ್ತು ಸೀತಾದೇವಿ ಇಬ್ಬರೇ ಪರಸ್ಪರ ಸಮೀಪದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರ್ತಾರೆ. ಆಗ ಆ ಒಂದು ಅಂತರಂಗದ ಕೋಣೆಯಲ್ಲಿ ಬೇರೆ ಯಾವ ವ್ಯಕ್ತಿಯೂ ಇರುವುದಿಲ್ಲ, ಯಾವ ವ್ಯಕ್ತಿಗೂ ಪ್ರವೇಶಕ್ಕೂ ಅವಕಾಶವಿಲ್ಲ. ಆದರೆ ಆ ಚಿತ್ರದಲ್ಲಿ ಅವರ ಸಮೀಪದಲ್ಲಿ ಹನುಮಂತ ತನ್ನ ಎರಡು ಕೈಗಳನ್ನ ಕಟ್ಟಿಕೊಂಡು
ದಯಾಪರನಾಗಿ ನಿಂತಿರತಕ್ಕಂಥ ಒಂದು ಚಿತ್ರ, ಅಪರೂಪದ ಚಿತ್ರ ಇದೆ. ಇದನ್ನ ಅನೇಕರು ನೋಡಿದ್ದೀವಿ ನಾವು, ಆದ್ರೆ ಯಾರಿಗೂ ಅದರ ವಿಷಯ ಗೊತ್ತಿಲ್ಲದೆ ಇರಬಹುದು. ಆದ್ರಿಂದ ಈ ಚಿತ್ರವನ್ನ ಹನುಮಂತ ರಾಮ ಸೀತೆಯರ ಅಂತರಂಗದ ದ್ವಾರದಲ್ಲಿ ನಿಂತು, ಗೃಹದಲ್ಲಿ ನಿಂತು, ಕೋಣೆಯಲ್ಲಿ ನಿಂತಿರ್ತಕ್ಕಂಥ ಚಿತ್ರವನ್ನ ಏಕಾಂತದ ವೇಳೆಯಲ್ಲಿಯೂ ಆತನ ಖಾಸಗಿ ಕೋಣೆಗೆ, ಮಲಗುವ ಕೋಣೆಗೆ ಯಾರಿಗೂ ಪ್ರವೇಶವಿರಲಿಲ್ಲ. ಅಂತಹ ಸಂದರ್ಭದಲ್ಲೂ ಹನುಮನಿಗೆ ಮಾತ್ರ ಅಲ್ಲಿಗೆ ಪ್ರವೇಶ ಇರುತ್ತೆ. ಇದೊಂದು ಬಹಳ ಅದ್ಭುತವಾದ ಪರಿಕಲ್ಪನೆ. ಹಾಗಾಗಿ ಏಕಾಂತ ರಾಮನ ಚಿತ್ರದ ಸಂಕೇತ ಇಲ್ಲಿರ್ತಕ್ಕಂಥ ಖಾಸಗಿ ವಿಚಾರಗಳೆಲ್ಲವೂ ಹನುಮನಿಗೆ ಗೊತ್ತು ಅನ್ನೋದೇ ಆಗಿದೆ. ಒಟ್ಟಾರೆ ಆತ್ಮೀಯರೇ, ನಾವು ಈ ಒಂದು ರಾಮಾಯಣ ಮಹಾಕಾವ್ಯದಲ್ಲಿ ಓದುಗರ ಕಣ್ಣುಗಳಿಗೆ ಕಾಣಿಸದಂತಹ ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನ ಕಣ್ಣು ಬಿಟ್ಟು ಓದುವ ಬದಲು ಕಣ್ಣು ಮುಚ್ಚಿ ಅದನ್ನ ಅಂತರಂಗ ದರ್ಶನದ ಮೂಲಕ ವೀಕ್ಷಿಸಿ ಕಂಡುಕೊಳ್ಳತಕ್ಕಂತಹ ಕೆಲವು ವಿಚಾರಗಳಲ್ಲಿ ಇದೂ ಸಹ ಒಂದು ಅನ್ನೋದನ್ನ ತಮ್ಮ ಮುಂದೆ ಸಮರ್ಪಿಸಿ ಸಾರ್ಥಕ್ಯವನ್ನು ಪಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಇದುವರೆಗೂ ನಾನು 25 ಸಮರ್ಪಣೆಗಳನ್ನ ತಮ್ಮ ಮುಂದೆ ಪ್ರದರ್ಶಿಸಿದ್ದೀನಿ. ಇದು 26ನೇದು. ಈ ಎಲ್ಲ ಸಮರ್ಪಣೆಗಳಲ್ಲೂ ನಾನು ನಿಮ್ಮನ್ನ ಮೌಖಿಕವಾಗಿ ಕೇಳದೇ ಇರತಕ್ಕಂತಹ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಅದನ್ನ ಗಮನಿಸಿ. ನಾನು ಇದನ್ನ ಮಾಡ್ತಾ ಇರುವ ಈ ವಿಡಿಯೋ ಚಿತ್ರೀಕರಣದ ಸಮರ್ಪಣೆಗಳಿಂದ ನನಗೆ ಯಾವ ರೀತಿಯ ಆರ್ಥಿಕವಾದ ಲಾಭವೂ ಇಲ್ಲ. ತೃಪ್ತಿ, ಸಂತೋಷ ಇಷ್ಟೇ ನನಗೆ ಸಿಗ್ತಕ್ಕಂಥದ್ದು. ಆದ್ರೆ ತಾವುಗಳು ಈ ಚಿತ್ರಣವನ್ನ ನೋಡಿ ಸಂತೋಷ ಪಟ್ಟಿದ್ದೀರಾ ಅನ್ನೋ ಒಂದು ಪ್ರತಿಕ್ರಿಯೆ ನನಗೆ ಬಂದಾಗ ಅದು ಎಲ್ಲದಕ್ಕಿಂತಲೂ ದೊಡ್ಡದಾದ ಸಂತೋಷವಾಗುತ್ತೆ. ಹಾಗಾಗಿ ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇರೋದು, ಈ ಒಂದು ನನ್ನ ಮಾಲಿಕೆಯನ್ನ ಸಬ್ಸ್ಕ್ರೈಬ್ ಆಗುವ ಅನ್ನುವ ಮೂಲಕ ನೋಂದಣಿಗೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಸಬ್ಸ್ಕ್ರೈಬಿಂಗ್ ಬಟನ್ ಅಂತ, ಅದನ್ನು ಒತ್ತುತ್ತೀವಲ್ಲ, ಅದನ್ನು ಒತ್ತಿ ಗಂಟೆಯ ಚಿತ್ರವನ್ನು ಒತ್ತಿ ನನ್ನ ಈ ಒಂದು ಸಮರ್ಪಣೆ ನಿಮ್ಗೆ ಇಷ್ಟವಾಗಿದ್ದರೆ ಇಷ್ಟವಾದ ಮೆಚ್ಚುಗೆಯ ಒಂದು ಈ ಹೆಬ್ಬೆರಳಿನ ಗುರುತನ್ನು ಸಹ ಒತ್ತಿ ದಯಮಾಡಿ ತಾವು ಪ್ರತಿಕ್ರಿಯಿಸಿದರೆ ನಾನು ಇಂತಹ ಅನೇಕ ಚಿತ್ರಣಗಳನ್ನು ತಮ್ಮ ಮುಂದೆ ಸಮರ್ಪಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನನ್ನ ಹೃದಯಪೂರ್ವಕವಾದ ವಿನಂತಿಯನ್ನು ತಮ್ಮ ಮುಂದುವರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ.